ಸೊ ಡೀಸೆಲ್ ಹಾಕ್ಬಿಟ್ಟು ಕಂಪ್ಲೀಟ್ ಆಯಿತು ಫುಲ್. ಇನ್ನೊಂದ್ಸಲ ವಾಶ್ ಮಾಡ್ಕೊಳ್ಳೋದಕ್ಕೆ ಫುಲ್. ಅದಕ್ಕೆಂದರೆ ಮಾಮೂಲಿ ಇದ್ದ ಬಟ್ಟೆ ಇರುತ್ತಲ್ಲ, ಬಟ್ಟೆ ತೊಗೊಂಡು ಒಂದು ರೌಂಡು ಒರೆಸ್ಕೊಂಡು ಫುಲ್. ಸೊ ಇಲ್ಲಿ ಒಂದು ಹನಿ ಕೂಡ ನೀರೇ ಇರದೇ ಇರೋ ಹಾಗೆ ಇವಾಗ ನಾವು ಡೀಪಾಗಿ ಕ್ಲೀನ್ ಮಾಡ್ಕೋಬೇಕು ಫುಲ್ ಅದನ್ನು. ಇದು ಸಿರಮಿಕ್ಗೆ ಅಂದರೆ ಅವ್ರು ಸಿರಮಿಕ್ ಮಾಡ್ತಾರೆ ಮುಂಚೆ. ಫಸ್ಟು ಸಿರಮಿಕ್ ಎಲ್ಲ ಮಾಡಾದ್ಮೇಲೆ ಅವ್ರು ಹೇಳೋದು, ನಿಮ್ಮ ಗಾಡಿಗೆ ಯಾವುದೇ ನಾರ್ಮಲ್ ಶಾಂಪೂಸ್ ಆಗಲಿ ಅದೆಲ್ಲ ಹಚ್ಚಂಗಿಲ್ಲ, ಇವ್ರು ಕೊಟ್ಟಿರೋ ಶಾಂಪೂನೇ ಯೂಸ್ ಮಾಡ್ಬೋದು. ಸೊ ಬಕೆಟಲ್ಲಾದ್ರೂ ಇದೇ ಹಾಕಬೇಕು. ಅಟ್ಲೀಸ್ಟ್ ಸ್ಪ್ರೇ ಮಾಡಿದರೆ ಗಾಡಿ ಫುಲ್ ವಾಟರ್ ವಾಶ್ ಮಾಡಿ ಫುಲ್ ಕ್ಲೀನ್ ಮಾಡ್ತಾರಲ್ಲ, ಸೊ ಅವಾಗ ಅದಾದಮೇಲೆ ಇದು ಅಪ್ಲೈ ಮಾಡಬೇಕು. ಇದು ಮಾಡಿದ್ರೇ ಸಿರಮಿಕ್ ಚೆನ್ನಾಗಿರುತ್ತೆ. ಸೊ ಇದು ಮಾಡಲಿಲ್ಲ ಅಂದರೆ ಏನಂತಾರೆ ಮತ್ತೆ ಅದೆಲ್ಲ ಸ್ಕ್ರ್ಯಾಚಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಮ್ಮ ಗಾಡಿ ಸ್ವಲ್ಪ ಆಗಿದೆ, ಯಾಕಂದರೆ ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ. ಸೊ ಇದನ್ನು ಯಾವಾಗಲೂ ಹಾಕ್ಬೇಕಾದ್ರೆ ಅದನ್ನು ಕ್ಲೀನ್ ಮಾಡೋದು. ಸೊ ಇದಕ್ಕೆ ಯೂಸ್ ಮಾಡಿದ್ರೆ ಇನ್ನೂ ಅಂದರೆ ನಾರ್ಮಲ್ ಸಿರಮಿಕ್ ಇರಲ್ಲ ಯಾವ ಗಾಡಿಗೂ. ಸೊ ಅದಕ್ಕೆ ಯೂಸ್ ಮಾಡಿದ್ರು ಪರವಾಗಿಲ್ಲ, ಮಾಡ್ಬೋದು, ಅದಕ್ಕೂ ಮಾಡ್ಬೋದು. ಅಂದರೆ ಬೇರೆ ಗಾಡಿನೂ ಮಾಡ್ಬೋದು, ಸಿರಮಿಕ್ ಇರೋದಕ್ಕೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಕಲರ್ ಸೈಡ್ ಆಗೋದು ಆ ಥರ ಎಲ್ಲ ಏನು ಭಯ ಪಟ್ಕೊಳ್ಳೋದಿಲ್ಲ. ಸೊ ಇದು ಬಂದು ಇದೇನಪ್ಪ ಅಂತ ಅಂದರೆ ಇದು ಟಾಟಾ ಮೋಟರ್ಸಲ್ಲೇ ಕೊಟ್ಟಿರ್ತಾರೆ. ಸೊ ಟಾಟಾ ಮೋಟರ್ಸಲ್ಲೇ ನಿಮ್ಗೆ ಸಪ್ರೇಟು ಸಿಗುತ್ತೆ ಹೊರಗಡೆ ಬೇಕಾದರೆ. ಇದ್ರ ಜೊತೆನೇ ಒಂದು ಸ್ಪಂಜ್ ಕೊಡ್ತಾರೆ. ಸೊ ಇದನ್ನು ಎಲ್ಲಾದರೂ ಲೈಟಾಗಿ ಸ್ಕ್ರ್ಯಾಚಸ್ಸು ಅಂದರೆ ಡೀಪಾಗಿ ಈಗ ಒಂದು ಲೈಟಾಗಿ ಬಿದ್ದಿರುತ್ತಲ್ಲ ನಾರ್ಮಲ್ ಸ್ಕ್ರ್ಯಾಚಸ್, ಅದನ್ನು ಲೈಟಾಗಿ ಮರ್ಜ್ ಮಾಡುತ್ತೆ. ಸೊ ಇದು ಅದಕ್ಕೇ ಯೂಸ್ ಆಗೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂಥರ ಕ್ರೀಮ್ ಥರ ಇರುತ್ತೆ. ಸೊ ಅದನ್ನ ಫಸ್ಟ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೀಟಾಗಿ ಒಂದು ಬಟ್ಟೆಯಿಂದ ಇದನ್ನು ಫುಲ್ ಕ್ಲೀನ್ ಮಾಡ್ಕೋಬೇಕು. ಸೊ ಇದು ಬಂದಿರೋದು ಟಾಟಾ ಮೋಟರ್ಸ್ ಅವರಿಂದನೇ. ಟಾಟಾ ಮೋಟರ್ಸ್ ಅವ್ರದ್ದು ಅದರಲ್ಲಿ ಕೊಟ್ಟಿರ್ತಾರೆ ಎಲ್ಲರಿಗೂ.
ಅದಕ್ಕೇನು ಯೂಸ್ ಆಗಲ್ಲ. ಅದಕ್ಕೆ ಸೆರಾಮಿಕ್ ಕೋಟಿಂಗ್ ಮಾಡಿದ್ರೆ ಇದು ಯೂಸ್ ಆಗೋಲ್ಲ ಅದಕ್ಕೆ, ಅಂದರೆ ಕಲರ್ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೆರಾಮಿಕ್ ಮಾಡಿರ್ತಾರಲ್ಲ. ಸೊ ಅದಕ್ಕೆ ಅದು ಮತ್ತೆ ರಿಟರ್ನ್ ತಿರ್ಗಾ ಸೆರಾಮಿಕ್ಕೇ ಮಾಡಿಸ್ಬೇಕು. ಇದನ್ನು ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಇದು ಎಷ್ಟೇ ಬಿದ್ದಿರೋದು ಇದೆಲ್ಲ ನಮ್ಮ ಉಳಿದಿರೋ ಬೈಕ್ಸ್ಗಳಿಗೆಲ್ಲ ಯೂಸ್ ಆಗ್ತಾ ಇರೋದು. ಸೊ ಅದಕ್ಕೆ ಇದಕ್ಕೂ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೇನು ಯೂಸ್ ಮಾಡೋಕ್ಕೇನು ಎಲ್ಲೂ ಹಾಕೋಂಗಿಲ್ಲ. ಸೊ ಮೆಟಲ್ಸ್ ಎಲ್ಲಿ ಅಂದರೆ ಕೆಬ್ಬಣ ಎಲ್ಲಿರುತ್ತೋ ಅಲ್ಲಿ ಅಷ್ಟೇ ಹಾಕಿದ್ರೇ ಅದು ಶೈನಿಂಗ್ ಬರೋದು. ಸೊ ಫೈಬರೆಲ್ಲ ಹಾಕಿದ್ರೆ ಕರೆಕ್ಟಾಗಿ ಬರೋಲ್ಲ. ಸೊ ಈ ಪ್ರಾಡಕ್ಟ್ ಬಂದು ಇದು ಚಿಕ್ಕದು, ಇದು ಜಸ್ಟ್ ಗ್ಲಾಸಿಗೆ ಅಷ್ಟೇ. ಅಂದರೆ ಗ್ಲಾಸ್ಗೆ ಇವಾಗ ನೀರದೆಲ್ಲ ನಿಂತ್ಕೊಳ್ಳೋದೇ ಇಲ್ಲ. ಅಂದರೆ ಈಗ ಇರುತ್ತಲ್ಲ ಫ್ರಂಟ್ ಗ್ಲಾಸ್ ಇರುತ್ತಲ್ಲ, ಸೊ ಆ ಗ್ಲಾಸ್ ಥರ ಗ್ಲಾಸ್ಗಿದ್ದರೆ ಇದನ್ನು ಅದಕ್ಕೆ ಅಪ್ಲೈ ಮಾಡಬೇಕು. ಈಗ ನನ್ನ ಗಾಡಿಗೆ ಇಲ್ಲಿ ವಿಂಡ್ಶೀಲ್ಡ್ ಇದೆ, ಸೊ ಇದಕ್ಕೆ ನಾನು ಯೂಸ್ ಮಾಡ್ಬೋದು. ಇದನ್ನು ಬೇರೆ ಗಾಡಿಗಾಗಿದ್ರೂ ಗ್ಲಾಸ್ ಈ ಥರ ಗ್ಲಾಸ್ ಇದೆ ಅಂದರೆ ಥರ ಕಾಣುತ್ತಲ್ಲ, ಹೊರಗಡೆಯಿಂದ ಆ ಕಡೆಯಿಂದ ಈ ಕಡೆ ಕಾಣುತ್ತಲ್ಲ, ಸೊ ಆ ಗ್ಲಾಸ್ ಥರ ಇದ್ದರೆ ಯೂಸ್ ಮಾಡಬೇಕು. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಎಲ್ಲ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಮೊದಲು ಸ್ಪ್ರೇ ಮಾಡ್ಕೊಳ್ಳೋಣ. ಸ್ಪ್ರೇ ಮಾಡ್ಕೊಂಡಾದ ತಕ್ಷಣ ಆಮೇಲೆ ಇದು ಹಾಕೋಣ, ಅದು ಡೀಪ್ ಕ್ಲೀನರ್ ಇರುತ್ತಲ್ಲ ಅವಾಗ ಅದನ್ನು ಸೊ ನೋಡಿ ಎಷ್ಟು ಶೈನಿಂಗ್ ಐತಿ ಇವಾಗ. ಬರೀ ನಾನು ಅದೊಂದು ನಾರ್ಮಲ್ ಸ್ಪ್ರೇ ಮಾಡಿದ್ದಕ್ಕೆ, ಸೆರಾಮಿಕ್ ಸ್ಪ್ರೇ ಇದೆಯಲ್ಲ ಸ್ಪ್ರೇ ಮಾಡಿದ್ದಕ್ಕೆ ಈ ಥರ ಶೈನಿಂಗ್ ಆಯಿತು. ಸೊ ಯಾವುದೇ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದ್ರೂ ಕೂಡ ಈಗ ಇರೋದಿಲ್ಲ, ಹೋಗ್ಬಿಡುತ್ತೆ ಫುಲ್ಲು. ಇದು ಅದರದ್ದು ಡಸ್ಟ್, ಇದು ಈ ಥರ ಬಂದಿರೋದು. ಇಲ್ಲಿ ಕುಂತ್ಕೊಂಡು ನೋಡಿ ಅಷ್ಟು ಕ್ಲೀನ್ ಮಾಡಿ ಅಷ್ಟೆಲ್ಲ ಅಂದರೆ ಶಾಂಪು ನೀರೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರೂ ಕೂಡ ಇದಾಗಪ್ಪ ಬಂತು ಡಸ್ಟು. ಅದಕ್ಕೆ ಹೇಳೋದು. ಇದು ಪಾಲಿಶ್ ಚೆನ್ನಾಗಿದೆ. ಇದು ಸಪ್ರೇಟು ಸಿಗುತ್ತೆ, ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಪರ್ಚೇಸ್ ಮಾಡಿ. ಸೊ ಇವಾಗ ಬಿಸಿಲು ಹತ್ರ ಒಯ್ದರೆ ಅಥವಾ ಜಾಸ್ತಿ ಇರೋ ಲೈಟ್ ಇರುತ್ತಲ್ಲ ಅಲ್ಲಿ ಒಯ್ದರೆ ನೋಡಿದರೆ ಏನು ಶೈನಿಂಗ್ ಆಗುತ್ತೆ ಅಂದರೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ಆ್ಯಕ್ಚುಲಿ ಶೈನಿಂಗ್ನ. ಇದು ಫುಲ್ ಇವಾಗ ಏನಿರುತ್ತೆ ಎಲ್ಲ ಕಿತ್ಕೊಂಡಿರುತ್ತೆ. ಸೊ ಇದು ಬಂದು ಗ್ಲಾಸಿಗೆ ಹೇಳಿದ್ನಲ್ಲ ಅವಾಗ, ಅಷ್ಟೇ ಸಾಕು ಇದಕ್ಕೆ. ನೋಡಿ 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 ಕೈ ಹೇಗೆ ಜರಿಯುತ್ತೆ ನೋಡಿ. ನಾನು ಫುಲ್ ಫ್ರೆಶರ್ ಹಾಕಿದ್ರೆ ಹಿಂಗೆ ಇರ್ತಾಯಿದೆ ನೋಡಿ. ಇದೇ ಇದ್ರ ಸ್ಪೆಷಾಲಿಟಿ. ಅಂದರೆ ನಿಲ್ಸಕ್ಕೆ ಬಿಡಲ್ಲ, ನೀರಾಗಲಿ ಏನಾಗಲಿ ಏನೇ ನಿಂತ್ಕೊಂಡ್ರೂ ಕೂಡ ಹಾಗೆ ಎಳೆದ್ಬಿಡುತ್ತೆ. ಅಂದರೆ ಇದು ಈ ಥರ ವಿಂಡ್ಶೀಲ್ಡ್ ಇದ್ದರೆ ಮಾತ್ರ ಇದು ಯೂಸ್ ಆಗುತ್ತೆ. ಅಂದರೆ ಈ ಥರ ವಿಂಡ್ಶೀಲ್ಡು ಅಥವಾ ಕಾರ್ಗೆ ಗ್ಲಾಸಸ್ ಇರುತ್ತಲ್ಲ, ಸೊ ಗ್ಲಾಸಸ್ ಇದ್ದರೆ ಯೂಸ್ ಆಗುತ್ತೆ. ಟೈರ್ ಪಾಲಿಶ್ ಒಂದ್ಸಲ ಪಾಲಿಶ್ ಮಾಡೋಣ ಬನ್ನಿ. ತುಂಬ ದಿನ ಇದು ಫುಲ್ ಡ್ರೈ ಆದಮೇಲೆ ಇವಾಗ ಸ್ವಲ್ಪ ಶೈನಿಂಗ್ ಥರ ಕಾಣುತ್ತೆ. ಸೊ ಫುಲ್ ಡ್ರೈ ಆದಮೇಲೆ ಒಂಥರ ಮ್ಯಾಟು ಪೇಂಟಿಂಗ್ ಇರುತ್ತಲ್ವ, ಅಂದರೆ ನ್ಯೂ ಟೈರ್ ತಂದಾಗ ಹೆಂಗಿರುತ್ತೆ ಅದೇ ಸೇಮ್ ಇರುತ್ತೆ. ಬಟ್ ಡಸ್ಟ್ ಕೂರಲ್ಲ. ಇದಕ್ಕೆ ಪಾಲಿಶ್ ಮಾಡಿದ್ರೆ ಡಸ್ಟ್ ಕೂರುತ್ತೆ, ಪಾಲಿಶ್ ಮಾಡಲಿಲ್ಲ ಅಂದರೆ ಡಸ್ಟ್ ಕೂರಲ್ಲ ಟೈರ್ಗೆ.
ಇವಾಗ ಇದನ್ನೇ ನೋಡಿ, ಇದರಲ್ಲಿ ಏನಿಲ್ಲ ಇವಾಗ. ಆ ಥರ ಡಸ್ಟ್ ಥರ ಇದೆ ಫುಲ್. ಇದು ಆ ಟೈರ್ ನೋಡಿ, ಆ ಟೈರ್ ನೋಡಿ.